ವಿಧಾನಮಂಡಲದಲ್ಲಿ ನಾಗೇಂದ್ರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಡೆಸುತ್ತಿರತಕ್ಕಂಥ ಒಂದು ಕದನಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಈ ಟ್ವಿಸ್ಟ್ ಕೊಟ್ಟಿದ್ದು ಮತ್ಯಾರೂ ಅಲ್ಲ, ಖುದ್ದು ಸಚಿವ ಬಿ ನಾಗೇಂದ್ರ. ಮೊನ್ನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರ್ತಕ್ಕಂಥ ಬಿ ನಾಗೇಂದ್ರ ಈಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದ ನಾಗೇಂದ್ರ ಅವರು ತನ್ನ ವಿರುದ್ಧ ನಡೆದಂಥ ಇಡಿ ದಾಳಿಯೇ ಒಂದು ಷಡ್ಯಂತ್ರ ಅಂತ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆ ಒಂದು ಸರ್ಕಾರವನ್ನು ಕೆಡವೋಕೆ ಬಿಜೆಪಿಯವರು ಇಡಿ ಮೂಲಕ ನನ್ನ ಮೇಲೆ ದಾಳಿ ಮಾಡಿದ್ರು, ಇಡಿ ಮೂಲಕ ನನ್ನನ್ನು ಅರೆಸ್ಟ್ ಮಾಡಿಸಿ ಸರ್ಕಾರನ ಉರುಳಿಸುವಂಥ ಒಂದು ಪಿತೂರಿ ಮಾಡಲಾಗಿತ್ತು ಅಂತ ಇದೇ ವೇಳೆ ನಾಗೇಂದ್ರ ಅವರು ಹೇಳಿದರು. ನಾಗೇಂದ್ರ ವಿಕ್ಟಿಮ್ ಕಾರ್ಡ್ ಇಲ್ಲಿಗೆ ಮುಗ್ದಿಲ್ಲ. ನಾನು ದಲಿತ ಒಬ್ಬ ಮಂತ್ರಿ ಆಗಿರೋದು ಮನುವಾದಿಗಳಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ದಲಿತ ಮಂತ್ರಿಯ ವಿರುದ್ಧ ಮನುವಾದಿಗಳು ಹುನ್ನಾರ ಮಾಡಿದ್ದಾರೆ. ಇದನ್ನ ವಾಲ್ಮೀಕಿ ಸಮುದಾಯ ಗಮನಿಸ್ತಾ ಇದೆ ಅಂತ ನಾಗೇಂದ್ರ ಈಗ ದಲಿತ ಕಾರ್ಡ್ ಪ್ಲೇ ಮಾಡಿದ್ದಾರೆ. ನನ್ನಿಂದಾಗಲಿ ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ ₹1 ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಆದರೆ ಇವತ್ತು ವಿನಾಕಾರಣ ಅದಾದ ನಂತರ ಮತ್ತೆ ನಂತರ ದಿನಗಳಲ್ಲಿ ಏನೇನಾಯ್ತು ಅನ್ನುವಂಥ ವಿಚಾರವನ್ನು ತಮ್ಮ ಬೆಳಕಿಗೂ ಬಂತು. ನಾನು ರಾಜೀನಾಮೆ ಮಾಡಿದ ಮೇಲೆ ಇಡಿ ಆಯಿತು, ನನ್ನ ಮೇಲೆ ಇಡಿ ಬಂದು ನನ್ನ ಅರೆಸ್ಟ್ ಮಾಡ್ತು, ಅರೆಸ್ಟ್ಗಾಗಿ ನನ್ನ ಜೈಲಿಗೆ ಹಾಕಿತು. ಇಡಿಯಲ್ಲಿ ಏನೇನು ನಡೀತು ಅಂತೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಯಾರ್ಯಾರ ಹೆಸರು ಹೇಳಿ ಏನೇನು ಮಾಡಬೇಕು, ನೀವು ಯಾವ ರೀತಿ ಸರ್ಕಾರವನ್ನು ಉಳಿಸಬಾರ್ದು ಅನ್ನುವಂಥ ಹುನ್ನಾರವನ್ನು ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಿದ್ರು. ಆದರೂ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನನಗೆ ನ್ಯಾಯಾಲಯದಿಂದ ನಾನು ಆ ಜೈಲಿಂದ ಹೊರಗಡೆ ಬಂದ ಮೇಲೆ ನಾನು ಮತ್ತೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳಿದ್ದೆ. ಎಲ್ಲ ವಿಚಾರಗಳನ್ನು ನಾವು ಹೇಳಬೇಕಂತೇಳಿ ನಾವು ಅವ್ರನ್ನ ಸದನದಲ್ಲಿ ನಾವು ಚರ್ಚೆಗೆ ಮುಕ್ತ ಅವಕಾಶ ಕೇಳಿದಾಗ ಅವರು ಯಾವುದೇ ಕಾರಣಕ್ಕೂ ಮಾಡ್ತಾಯಿಲ್ಲ. ಏನು ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ. ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂಥ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ನಂದೇನೂ ತಪ್ಪಿಲ್ಲ, ನಾನು ನಿರಪರಾಧಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಚಾಲೆಂಜ್ ಮಾಡಿದ್ದಾರೆ ನಾಗೇಂದ್ರ. ನಾನು ಯಾರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಈ ಸಚಿವ ಸ್ಥಾನ ತಗೊಂಡಿಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ಸರ್ಕಾರ ನನಗೆ ಈ ಒಂದು ಖಾತೆಯನ್ನು ಕೊಟ್ಟಿದೆ, ನಾನು ತಪ್ಪು ಮಾಡಿಲ್ಲ, ನನ್ನನ್ನು ಯಾಕೆ ರಾಜೀನಾಮೆ ಕೇಳ್ತಿದ್ದೀರಿ ಅಂತ ನಾಗೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಬಿಜೆಪಿ ಹಾಗೂ ಜೆಡಿಎಸ್ ವಿಧಾನಸಭೆ ಪರಿಷತ್ನಲ್ಲೂ ಕೂಡ ನಾಗೇಂದ್ರ ವಿರುದ್ಧ ವಾರ್ ಮುಂದುವರೆಸಿದೆ. ರಾಜೀನಾಮೆಗೆ ಹಠ ಹಿಡಿದಿದೆ, ಕಪ್ಪು ಪಟ್ಟಿ ಧರಿಸಿ ಧರಣಿ ನಡೆಸಿದೆ. ಕೋಟಿ ಹಣ ಎಲ್ಲಿಗೆ ಹೋಯಿತು, ರಾಹುಲ್ ಗಾಂಧಿ ಜೇಬಿಗೆ ಹೋಯ್ತಾ ಅಂತ ಘೋಷಣೆ ಹಾಕಿದೆ. ಸದನ ಕಲಾಪ ಸುಸೂತ್ರವಾಗಿ ನಡೀಲಿ ಅಂತ ಸಭಾಧ್ಯಕ್ಷರು ಸಂಧಾನ ನಡೆಸಿದ್ದಾರೆ. ಅದು ಕೂಡ ಫ್ಲಾಪ್ ಆಗೋಯಿತು. ರಾಹುಲ್ ಗಾಂಧಿ ಮನೆಗೋಯ್ತು, ನಾಗೇಂದ್ರನ ವಜಾ ಮಾಡಿ ನೋಡಿ ಸಿಬಿಐ ಚಾರ್ಜ್ ಶೀಟ್ ಇದು. ಧಿಕ್ಕಾರ ರಾಹುಲ್ ಗಾಂಧಿ ಸನ್ಮಾನ್ಯ ಸದಸ್ಯರೇಗೋಯ್ತು, ಈಗಾಗಲೇ ರಾಹುಲ್ ಗಾಂಧಿ ಮನೆಗೋಯ್ತು. ಬಹಳಷ್ಟು ಮಾನ್ಯ ಅಧ್ಯಕ್ಷರೇ, ಭ್ರಷ್ಟಾಚಾರದ ಗಂಭೀರ ಆರೋಪವನ್ನು ಎದುರಿಸಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರನ್ನು ಮತ್ತೆ ರಾಜ್ಯ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದನ್ನು ಇದೀಗ ಬಿಜೆಪಿ ಖಂಡಿಸಿದೆ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರಗೆ SIT ಕ್ಲೀನ್ ಚಿಟ್ ಕೊಟ್ಟಿದೆ. ಆದರೆ CBI ಮತ್ತು ED ಚಾರ್ಜ್ ಶೀಟ್ಗಳಲ್ಲಿ ನಾಗೇಂದ್ರ ಹೆಸರಿದೆ.
ಹೇಗೆ ಬಂತು? ಬಿ ನಾಗೇಂದ್ರ ವಿರುದ್ಧ ಅಷ್ಟಕ್ಕೂ ಆರೋಪಗಳೇನು? ವಾಲ್ಮೀಕಿ ಹಗರಣದಲ್ಲಿ ಬೇಲ್ ಮೇಲಿರ್ತಕ್ಕಂಥ ಬಿ ನಾಗೇಂದ್ರ ಅವರು ದಿನಾಂಕ 12 ಜುಲೈ 2024 ಬಿ ನಾಗೇಂದ್ರ ಅರೆಸ್ಟ್ ಆಗ್ತಾರೆ. ದಿನಾಂಕ 16 ಅಕ್ಟೋಬರ್ 2024 ಬಿ ನಾಗೇಂದ್ರ ಅವರು ಅಗೇನ್ ರಿಲೀಸ್ ಆಗ್ತಾರೆ. ವಾಲ್ಮೀಕಿ ನಿಗಮದ ದುಡ್ಡು ದುರುಪಯೋಗ ಮಾಡಿರ್ತಕ್ಕಂಥ ಒಂದು ಆರೋಪ ಕೇಳಬಂದಿದೆ. ಸುಮಾರು 89.63 ಕೋಟಿ ಅಕ್ರಮ ವರ್ಗಾವಣೆ ಮಾಡಿರತಕ್ಕಂಥ ಒಂದು ಆರೋಪ ಇದು. ನಕಲಿ ಚೆಕ್ಗಳು, RTGS ಮೂಲಕ ಹಣ ವರ್ಗಾವಣೆ ಮಾಡಿರತಕ್ಕಂಥ ಒಂದು ಆರೋಪ ಈಗ ನಾಗೇಂದ್ರ ಅವರ ಮೇಲೆ ಕೇಳಬಂದಿರತಕ್ಕಂಥದ್ದು. ಟೆಂಡರ್ಗಾಗಿ 1.20 ಕೋಟಿ ಲಂಚ ಪಡೆದಿದ್ದಾರೆ ಹೀಗಂತ CBI ಹೇಳಿರ್ತಕ್ಕಂಥದ್ದು. CBI ಚಾರ್ಜ್ ಶೀಟ್ನಲ್ಲಿ ಬಿ ನಾಗೇಂದ್ರ ಸೇರಿ ಒಟ್ಟಾರೆ 30 ಮಂದಿ ಆರೋಪಿಗಳಿದ್ದಾರೆ. CBI ಹಾಗೂ EDಯಿಂದ ಈ ಒಂದು ಪ್ರಕರಣದ ತನಿಖೆ ನಡೀತಾ ಇದೆ. ಇಷ್ಟೆಲ್ಲ ವಿಚಾರಗಳು ಈಗ ನಡೀತಾ ಇರ್ತಕ್ಕಂಥದ್ದು. ವಿಪಕ್ಷಗಳು ಈಗ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಒಂದು ಪಟ್ಟು ಹಿಡಿದು ಕೂತಿದ್ದಾರೆ. ಎಸ್, ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂಥ ಸಮೀವುಲ್ಲಾ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಾನು ಪ್ರಮೋದ್ ಬೋಪಣ್ಣ ಮಾತಾಡ್ತಿದ್ದೀನಿ ಸರ್. ಈಗ ಹೇಳಿ. ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದೆ. ಸದನದಲ್ಲಿ ಹೊರಗೆ ಒಳಗು ಎರಡೂ ಕಡೆನೂ ಈಗ ಗಲಾಟೆ ಮಾಡಿಕೊಂಡು ಸುಗಮವಾಗಿ ಕಲಾಪ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಒಂದು ವಿಚಾರ. ಇನ್ನೊಂದು ಕಡೆ ನಾಗೇಂದ್ರ ಅವರು ಇಡಿ ದಾಳಿಯನ್ನ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಸರ್. ಇದನ್ನ ತಾವು ಹಿರಿಯ ಪತ್ರಕರ್ತರಾಗಿ ಯಾವ ರೀತಿ ನೋಡ್ತೀರಿ ಸರ್? ಒಂದು, ಈ ಹಗರಣಕ್ಕೆ ಕರ್ಮಕಾಂಡಕ್ಕೆ ಬೇಕಾದಷ್ಟು ಆಯಾಮಗಳಿವೆ. ಒಂದು, ಸ್ಟೇಟ್ ಗೌರ್ಮೆಂಟ್ ಸಪರೇಟ್ ಏಜೆನ್ಸಿ ಮೂಲಕ ಇನ್ವೆಸ್ಟಿಗೇಷನ್ ಮಾಡಿದೆ, ಅದು CID. ಅದು ಸತ್ಯನಾರಾಯಣ ವರ್ಮಾ ಎನ್ನುವ ಒಬ್ಬ ಕರ್ಮಕಾಂಡದ ಫಲಾನುಭವಿಯ ಹತ್ರ ಬಂದು ನಿಲ್ಲುತ್ತೆ. ಅಲ್ಲಿ ನಾಗೇಂದ್ರ ಫಿಕ್ಸ್ ಆಗೋದಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಯೂನಿಯನ್ ಬ್ಯಾಂಕ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ CBI ತನಿಖೆಯನ್ನ ಮಾಡಿದ್ದು. ಅದು ನಾಗೇಂದ್ರ ಅವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದು, ಅವ್ರ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. ಹೀಗಾಗಿ ಎರಡು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನ, ಒಂದು ಸೆಂಟ್ರಲ್ ಗೌರ್ಮೆಂಟ್ CBI ಇಟ್ಕೊಂಡಿದೆ, ಸ್ಟೇಟ್ ಗೌರ್ಮೆಂಟ್ CID ಇಟ್ಕೊಂಡಿದೆ. ಇವೆರಡು ಏಜೆನ್ಸಿಗಳನ್ನ ಇಟ್ಕೊಂಡು ನಾಗೇಂದ್ರ ಅವರ ಭವಿಷ್ಯದ ಮೇಲೆ ರಾಜಕಾರಣದ ಚೆಲ್ಲಾಟವನ್ನ ಮಾಡ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೋಚರ ಆಗುತ್ತೆ. ಇದು ನಂಬರ್ 1. ನಂಬರ್ 2, ಈ ಸ್ಕ್ಯಾಂಡಲ್ಗೆ ಹೇಗೆ ಬಹುಮುಖದ ಆಯಾಮ ಇದೆ ಅನ್ನೋದಕ್ಕೆ ಇದು ನಾಟ್ ಓನ್ಲಿ ಮನಿ ಡೈವರ್ಷನ್, ಇದು ವಾಲ್ಮೀಕಿ ನಿಗಮದ 87 ಕೋಟಿ ಹಣ 600 ಬ್ಯಾಂಕ್ ಖಾತೆಗಳ ಮೂಲಕ ಡೈವರ್ಟ್ ಆಗಿರೋದು ಅಷ್ಟೇ ಅಲ್ಲ. ಈ CBI ಇನ್ವೆಸ್ಟಿಗೇಷನ್ ನಲ್ಲಿ ಸುಮಾರು 1.2 ಕೋಟಿಗಳಷ್ಟು ಕಿಕ್ ಬ್ಯಾಕ್ ಅನ್ನ, ಒಂದು ಸ್ಕಿಲ್ ಏನಿದು ಸ್ಮಾಲ್ ಲ್ಯಾಬ್ ಕಂಪ್ಯೂಟರ್ ಅನ್ನುವಂತಹ ಸಂಸ್ಥೆಗೆ ಗುತ್ತಿಗೆಯನ್ನ ಕೊಡೋದ್ರಲ್ಲಿ 1.2 ಕೋಟಿಗಳಷ್ಟು ಕಿಕ್ ಬ್ಯಾಕ್ ಅನ್ನ ಅವರ ತಂಗಿ ಮತ್ತು ಭಾವನ ಹೆಸರಲ್ಲಿ ಅವರು ಪಡ್ಕೊಂಡಿದೆ ಅನ್ನೋದು ಪ್ರತ್ಯೇಕ ಹಗರಣವನ್ನಾಗಿ CBI ತನ್ನ ಚಾರ್ಜ್ ಶೀಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದೆ. ಇದು ವಾಲ್ಮೀಕಿ ಹಗರಣದ ಡೈವರ್ಸ್ ಮಾಡಿರೋ ಹಣ ಬಿಟ್ಟು ಮತ್ತೊಂದು ಸ್ಕ್ಯಾಂಡಲ್. ಇನ್ನೊಂದು, ಅಲೆಮಾರಿ ನಿಗಮದಿಂದ ಏನ್ ಮಾಡ್ತಾರೆ, ಸುಮಾರು 4.95 ಕೋಟಿ SC/ST ಇಂದ KGTTI ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಗೆ ಅಂತ ದುಡ್ಡನ್ನ ಅಲಾಟ್ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಸದ್ಗುರು ಸೊಲ್ಯೂಷನ್ ಅನ್ನೋರಿಗೆ ಸಬ್ ಕಾಂಟ್ರಾಕ್ಟ್ ವಿತೌಟ್ ಟೆಂಡರ್ ಕೊಡ್ತಾರೆ. ಸದ್ಗುರು ಸೊಲ್ಯೂಷನ್ ಅವರು ಸ್ಕಿಲ್ ಪಾಯಿಂಟ್ ಅನ್ನೋರಿಗೆ ಸಬ್ ಕಾಂಟ್ರಾಕ್ಟ್, ಗುಂಟೂರು ಕರ್ನಾಟಕದ ಕರ್ನಾಟಕ IT ರಾಜಧಾನಿ, IT ಕ್ಯಾಪಿಟಲ್ ಅಂತ ಕರೀತಾರೆ. ಗುಂಟೂರಿಂದ ಸಂಸ್ಥೆ ಬಂದು ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಕೊಡುತ್ತೆ ಅನ್ನುವಂತಹ ಇದಕ್ಕೆ ಸುಮ್ಮನೆ ದುಡ್ಡು ಮನಿ ಡೈವರ್ಷನ್ ಮಾಡೋದಕ್ಕೆ. ಈ ಪ್ರಕರಣದಲ್ಲೂ ಕೂಡ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಮನಿ ಟ್ರಾನ್ಸಾಕ್ಷನ್ ನಡೆದಿದೆ. ಮತ್ತು ಇದೇ ಸಂಸ್ಥೆಯಿಂದ 5 ಕೋಟಿಗೂ ಹೆಚ್ಚು ಹಣ ಸಚಿವರ ಬಲಗೈ ಬಂಟ ನೆಕ್ಕುಂಟಿ ನಾಗರಾಜ್ ಅವರಿಗೆ ರವಾನೆ ಆಗಿದೆ ಅನ್ನುವಂತಹ ಮಾಹಿತಿ CBI ತನ್ನ ಹೇಳಿದೆ. ಅಂದ್ರೆ ಈ ಎಲ್ಲಾ ಕೇಸಸ್ ಅನ್ನ ನೋಡಿದ್ರೆ ಇದು ಕೇವಲ ಮನಿ ಡೈವರ್ಷನ್ ಕೇಸಸ್ ಅಷ್ಟೇ ಅಲ್ಲ, ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲೂ ಕೂಡ ನಾಗೇಂದ್ರ ಇನ್ವಾಲ್ವ್ ಆಗಿದ್ದು ಅವರು ಈ ಹಗರಣದಿಂದ ಆರೋಪದಿಂದ ಮುಕ್ತರಾಗಿಲ್ಲ. ಆದ್ದರಿಂದ ಆರೋಪ ಮುಕ್ತರಾಗದೆ ಇರುವಂತಹ ಸಚಿವರನ್ನ ಇಷ್ಟು ತರಾತುರಿಯಲ್ಲಿ ಅವರಿಗೆ ಬಳವಳಿಯನ್ನ ಕೊಡುವ ರೀತಿಯಲ್ಲಿ, ಉಡುಗೊರೆಯನ್ನ ಕೊಡುವ ರೀತಿಯಲ್ಲಿ ಸಚಿವ ಸ್ಥಾನವನ್ನು ಕೊಡುವಂತಹ ಅಗತ್ಯ ಏನಿತ್ತು
ಅನ್ನೋದು ಸಾರ್ವಜನಿಕ ವಲಯದಲ್ಲಿ, ರಾಜಕಾರಣ ಬಿಡಿ, ರಾಜಕಾರಣದಲ್ಲಿ ಇವತ್ತು ಪ್ರತಿಪಕ್ಷ ಬಿಜೆಪಿ ಇದನ್ನ ಮೌಸಲ್ಲಿ ಅವರ ರಾಜೀನಾಮೆಯನ್ನ ಕೊಡಿ ಅಂತ ಕೇಳ್ತಿದೆಯೇ ಹೊರತು ಇದನ್ನ ಪ್ರಾಪರ್ ಆಗಿ ಸದನದ ವೇದಿಕೆಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿಲ್ಲ, ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ ಮಾಡ್ತಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಇದೆ ಮತ್ತು ಈ ಕರ್ಮಕಾಂಡಕ್ಕೆ ಎಷ್ಟು ಆಯಾಮಗಳಿವೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಅವರು ಹೇಳ್ತಿಲ್ಲ. ರಫ್ ಆಗಿ ಹೈಕಮಾಂಡಿಗೆ ಹಣ, ರಾಹುಲ್ ಗಾಂಧಿ ಜೆಬಿಗೆ ಹಣ ಅಂತ ಈ ತರ ಹೋಗ್ತಿದೆಯೇ ಹೊರತು ಹಗರಣವನ್ನ ಬಿಡಿಸಿಡಕ್ ಆಗ್ತಿಲ್ಲ ಅವ್ರ ಕೈಲಿ. ಹೀಗಾಗಿ ಇದಕ್ಕೆ ಹಲವು ರೀತಿಯ ಆಯಾಮಗಳಿವೆ ಪ್ರಮೋದ್. ಸರ್, ಈಗ SIT ಕ್ಲೀನ್ ಚಿಟ್ ಹಾಗೂ CBI ED ಚಾರ್ಜ್ ಶೀಟ್ಗಳಲ್ಲಿನ ಒಂದು ಆರೋಪ, ಇವೆರಡರ ವ್ಯತ್ಯಾಸ ಎಕ್ಸಾಕ್ಟ್ಲಿ ಏನ್ ಸರ್? ಅದು ನಾನು ಆಗ್ಲೇ ಹೇಳಿದೆ, SIT ಇನ್ವೆಸ್ಟಿಗೇಷನ್, CID SIT ಇನ್ವೆಸ್ಟಿಗೇಷನ್ ಅಲ್ಲಿ ಒಬ್ಬ ಆರೋಪಿ ಸತ್ಯನಾರಾಯಣ ವರ್ಮಾ ಅಂತ ಇರುತ್ತಾನೆ. ಆ ಸತ್ಯನಾರಾಯಣ ವರ್ಮ ಇನ್ನೊಬ್ಬ ಏಕತಾರಿ ಸತ್ಯನಾರಾಯಣ ಅನ್ನೋವನ ನೆರವಿನಿಂದ ಪದ್ಮನಾಗ ಅನ್ನುವಂತಹ ವಾಲ್ಮೀಕಿ ನಿಗಮದ MD ನೆರವಿನಿಂದ, ಯೂನಿಯನ್ ಬ್ಯಾಂಕ್ ಎಂಪ್ಲಾಯೀಸ್ ಗಳ ನೆರವಿನಿಂದ 87 ಕೋಟಿ ಸರ್ಕಾರದ ಹಣವನ್ನ ಬೊಕ್ಕಸದಿಂದ 600 ಬ್ಯಾಂಕ್ ಖಾತೆಗಳಿಗೆ ಡೈವರ್ಟ್ ಮಾಡ್ತಾರೆ ಇಲ್ಲಿಗಲ್ ಆಗಿ. ಅಷ್ಟಕ್ಕೆ ಬಂದ್ ನಿಲ್ಲುತ್ತೆ. ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಚಿಸಿರುವ SIT ತನಿಖೆನಲ್ಲಿ ನಾಗೇಂದ್ರ ಅವರನ್ನ ಆರೋಪಿ ಅಂತ ಎಸ್ಟಾಬ್ಲಿಷ್ ಮಾಡೋದಿಲ್ಲ. ಸತ್ಯನಾರಾಯಣ ವರ್ಮಾ ಅನ್ನೋರಿಗೆ ಈವರೆಗೂ ಕೂಡ ನಾವು ಅವರಿಗೆ ಬೇಲ್ ಸಿಕ್ಕಿಲ್ಲ. ಅಂದ್ರೆ ನಾವು ಅಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದೇವೆ ಅಂತ ಹೇಳಿ ಪರಮೇಶ್ವರ್ ಇವತ್ತು ಸ್ಟೇಟ್ಮೆಂಟ್ ಅನ್ನ ಅಸೆಂಬ್ಲಿನಲ್ಲಿ ಮಾಡಿರುವಂತದ್ದು. ಇದರ ನಡುವೆ ನಾಗೇಂದ್ರ ಅವರು ದಲಿತ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ದಾರೆ. ಇದು ಆಶ್ಚರ್ಯಕರ. ಈಗ ಅದೇ ಕೇಳೋಣ ಅಂತಿದೆ ಸರ್. ಎಸ್ ಸರ್. ಈಗ ನಾಗೇಂದ್ರ ದಲಿತನಾಗಿದ್ದೇನೆ ಅನ್ನುವಂತಹ ಒಂದು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಈಗ ಹಗರಣಕ್ಕೂ ಜಾತಿಗೂ ಸಂಬಂಧ ಕಲ್ಪಿಸ್ಕೊಂಡು ಹಗರಣಕ್ಕೆ ಗುರಿಯಾದವರೆಲ್ಲ ಅವ್ರ ಜಾತಿ ಹೆಸರಲ್ಲಿ ರಕ್ಷಣೆಯನ್ನ ಪಡ್ಕೊಂಡು ಒತ್ತಡವನ್ನ ಹೇರುವಂತ ತಂತ್ರಕ್ಕೆ ಮರಳಾಯ್ತು ಅಂದ್ರೆ ಹಗರಣಕ್ಕೆ ಕೊನೆ ಇಲ್ಲ. ಮತ್ತೆ ಇದೇ ರಾಜಕಾರಣ. ಈಗ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದೆಷ್ಟೋ 400 ಜನರ ಮೇಲೋ 500 ಜನರ ಮೇಲೋ ಪಾರ್ಲಿಮೆಂಟ್ ಅಲ್ಲಿ ಇರೋರ ಮೇಲೆ ಕ್ರಿಮಿನಲ್ ಕೇಸಸ್ ಇದೆ. ಓಕೆ, ತಪ್ಪದು. ಕ್ರಿಮಿನಲ್ ಕೇಸಸ್ ಇರೋದು ಹೆಚ್ಚು ಸಂಖ್ಯೆಯಲ್ಲಿ ಪಾರ್ಲಿಮೆಂಟಿಗೆ ಅಥವಾ ಸಂಪುಟಕ್ಕೆ ಬರ್ತಿರೋದು ನಮ್ಮ ಡೆಮಾಕ್ರಸಿಯ ದುರಂತ, ನಮ್ಮ ಪ್ರಜಾಸತ್ತೆಯ ದುರಂತ. ನಾಗೇಂದ್ರ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆ ಇನ್ಪುಟ್ಸ್ ಅನ್ನ ಹೌಸ್ ಮುಂದೆ ಸರ್ಕಾರ ಇಡ್ತಿರೋದು ಇಟ್ ಇಸ್ ನಾಟ್ ಗುಡ್. ನಾಗೇಂದ್ರ ಪ್ರಕರಣ ಏನೇ ಇರ್ಲಿ, ಅವರು ಒತ್ತಡಕ್ಕೆ ಸಿಲುಕಿ ಅವರು ಕ್ಯಾಬಿನೆಟ್ ತಗೊಂಡಿರೋದು ಅಥವಾ ಕಳೆದ ಚುನಾವಣೆಯಲ್ಲಿ ಅವರು ಪಕ್ಷದ ಪರವಾಗಿ ಬಿಗಿಯಾಗಿ ನಿಂತಿದ್ದಕ್ಕೆ ಋಣ ಸಂದಾಯ ಮಾಡಿರುವಂತದ್ದು ನಮಗೆ ಮೇಲ್ನೋಟು ಗೊತ್ತಾಗುತ್ತೆ. ನಂಬರ್ 2, ಎರಡನೇದು ದಲಿತ ಕಾರ್ಡ್ ಅನ್ನ ಬಳಸ್ಬಿಟ್ಟು ದಲಿತರ ಮೇಲೆ ಈ ತರ ರಾಜೀನಾಮೆ ಪಡಿಲಿಕ್ಕೆ ಪ್ರತಿಪಕ್ಷಗಳು ಮಾಡ್ತಿರೋದು ಸರಿಯಲ್ಲ ಅನ್ನೋ ಒಂದು ಸ್ಕ್ಯಾಂಡಲ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ತಾನು ತುಳಿತಕ್ಕೊಳಗಾದ ಸಮುದಾಯದವನು ಅಂತ ಹೇಳ್ಕೊಳ್ಳೋದು ಅದು ರೀಸನ್ ಆಗೋದಿಲ್ಲ. ಆಯ್ತಾ? ಒಂದು ಮನಿ ಡೈವರ್ಷನ್ ಕೇಸ್ ಅಲ್ಲದೆ ಭ್ರಷ್ಟಾಚಾರದ 2 ಪ್ರತ್ಯೇಕ ಪ್ರಕರಣಗಳಿದ್ದಾವೆ. ಒಂದು ನೊಮ್ಯಾಡಿಕ್ ಬೋರ್ಡ್ ಇಂದ ಮನಿನ ಒಂದ್ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟು ಅವ್ನ್ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಮನಿ ಡೈವರ್ಟ್ ಆಗುತ್ತೆ. ಇನ್ನೊಂದು ಸ್ಕಿಲ್ ಕಂಪ್ಯೂಟರ್ ಲ್ಯಾಬ್ ಅದ್ಯಾವುದೋ ಅಲ್ಲಿ ಕಾಂಟ್ರಾಕ್ಟ್ ಕೊಡೋದ್ರಲ್ಲಿ ಸುಮಾರು 1 ಕೋಟಿ 20 ಲಕ್ಷ ಹಣ ನಾಗೇಂದ್ರ ಅವರ ತಂಗಿಯ ಅಕೌಂಟಿಗೆ, ನಾಗೇಂದ್ರ ಅವರ ಭಾವನ ಅಕೌಂಟಿಗೆ ಮತ್ತು ನಾಗೇಂದ್ರ ಅವರ ಅಲ್ಲಿ ಯಾರೊಬ್ಬ ಫಾರ್ಮ್ ಹೌಸ್ ಓನರ್ ಇರ್ತಾನೆ ಬಳ್ಳಾರಿನಲ್ಲಿ ಅವ್ರ ಅಕೌಂಟಿಗೆ ಮನಿ ಡೈವರ್ಟ್ ಆಗಿರೋದು ಕಂಡು ಬರ್ತಿದೆ. ಇವೆಲ್ಲ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ನೋಡಿದ್ರೆ ಸಚಿವರು ಇಷ್ಟು ತರಾತುರಿನಲ್ಲಿ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಯಾಕೆ ತೆಗೆದುಕೊಟ್ಟು ಈ ಸರ್ಕಾರ ಪ್ರಶ್ನೆಗಳನ್ನ ಈಗಲೂ ಕೂಡ ಜೀವಂತವಾಗಿ ಇಟ್ಟಿದೆ. ಅಂದ್ರೆ ಈಗ ಇವರು ನಾಗೇಂದ್ರ ಅವರು ಹೇಳೋದು ನನ್ನ ಅಕೌಂಟಿಗೆ 5 ಪೈಸಾ ಬರಲಿಲ್ಲ, ನನ್ನ ಅಕೌಂಟಲ್ಲಿ 5 ಪೈಸಾ ಈ ಒಂದು ವಿಚಾರದ ದುಡ್ಡು ನನ್ನಲ್ಲಿ ಇಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ BJP ಹಾಗೂ JDS ಇಬ್ರು ಕೂಡ ಈಗ ರಾಜೀನಾಮೆಗೆ ಪಟ್ಟು ಹಿಡಿದಿರೋದ್ರಿಂದ ಸರ್ಕಾರದ ಮೇಲೆ ಯಾವ ರೀತಿಯ ಒಂದು ಒತ್ತಡ ಜಾಸ್ತಿ ಆಗಬಹುದು ಅಂತ ಈ ಬಿಜೆಪಿಯ ಪಟ್ಟು ಯಾವ ಲಾಜಿಕಲ್ ಎಂಡಿಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಸರ್ಕಾರದ ಈವರೆಗೂ ಕೂಡ ಸರ್ಕಾರ ಕೊಡ್ತಿರೋ ಸ್ಟೇಟ್ಮೆಂಟ್ ನೋಡಿದ್ರೆ ಯಾವುದೇ ಒತ್ತಡಕ್ಕೆ ಸರ್ಕಾರ ಸಿಲುಕಿಲ್ಲ. ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿ ಹೌಸ್ ಅಲ್ಲಿ ಇದನ್ನ ಕೇಳಿಸ್ಕೊಂಡು ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ಬೋದು ಅನ್ನುವ ರೀತಿನಲ್ಲಿ ಸರ್ಕಾರ ಉತ್ತರವನ್ನು ಕೊಡ್ತಿದೆ. ಬಿಜೆಪಿ ಕೂಡ ಪ್ರತಿಪಕ್ಷ ನಾಯಕರುಗಳು ಕೂಡ ಇದನ್ನ ಸಮರ್ಥ
ಸಮರ್ಥವಾಗಿ ಎವಿಡೆನ್ಸ್ ಸಮೇತ ವಿಧಾನಸೌಧದಲ್ಲಿ ಚರ್ಚೆಗೆ ಎಳಿಯಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಒಂದು ರಫ್ ಆಗಿ ಮೇಲ್ನೋಟಕ್ಕೆ ಕಾಣುವ ರೀತಿಯಲ್ಲಿ ಒಬ್ಬ ಹಗರಣದ ವ್ಯಕ್ತಿಯನ್ನ ನೀವು ಸಂಪುಟಕ್ಕೆ ಸೇರ್ಕೊಂಡಿದ್ದೀರಾ ಅಂತ ಈ ತರ ವೇಗಾಗಿ ಫ್ಯಾಕ್ಟ್ಸ್ ಅನ್ನ ಹೌಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾರೆ ಹೊರತು ಈ ಹಗರಣಕ್ಕಿರುವ ಆಯಾಮಗಳ ಬಗ್ಗೆ ಅವರು ವಿವರಣೆ ಕೊಡ್ತಿಲ್ಲ. ಆಮೇಲೆ ಎರಡನೇದು ಇಡಿ ರೈಡ್ಗಳು ಮಾಡುತ್ತಲ್ವ ಸೆಂಟ್ರಲ್ ಗೌರ್ಮೆಂಟ್. ಇಡಿ ಎಲ್ರಿಗೂ ಗೊತ್ತಿರುವ ಹಾಗೆ ಇಡಿ ಕೇಂದ್ರದ ಕೈಗೊಂಬೆ. ಕೇಂದ್ರದ ಪ್ರಭಾವಿ ರಾಜಕಾರಣಿಗಳು ಸೂಚಿಸಿರುವ ರೀತಿಯಲ್ಲಿ ವರ್ಕ್ ಮಾಡುವಂತಹ ಕೈಗೊಂಬೆ ಅದು ಇಡಿ. ಮತ್ತು ಅದರ ಈ ಶಿಕ್ಷೆಯ ಪ್ರಮಾಣ, ಇಡಿ ತನಿಖೆಯ ಶಿಕ್ಷೆಯ ಪ್ರಮಾಣ ಕನ್ವಿಕ್ಸ್ ರೇಟ್ ತಗೊಂಡ್ರೆ 0.5 ಕೂಡ ಇಲ್ಲ. ಇಡಿ ಅಲ್ಲಿ 0.5 ಕೂಡ ಇಲ್ಲ. ಹೀಗಾಗಿ ಇಡಿನ ತನ್ನ ವಾದಕ್ಕೆ ಪೂರಕವಾಗಿ ಬಿಜೆಪಿ ಬಳಸ್ಕೊತಾ ಇದ್ರೆ ಅದು ಹೆಚ್ಚು, ಅದಕ್ಕೆ ಸ್ಟಫ್ ಇಲ್ಲ, ಅದಕ್ಕೆ ಬಿಗಿ ಬರೋದಿಲ್ಲ. ಇಡಿ ದಾಳಿಗಳಲ್ಲಿ, ಇಡಿಯ ಮಾಹಿತಿಗಳಲ್ಲಿ ಹೆಚ್ಚು ಕ್ರೆಡಿಬಿಲಿಟಿ ಇಲ್ಲ. ಆದ್ರೆ ಈ ಪ್ರಕರಣಕ್ಕಿರುವ ಆಯಾಮಗಳು, ಒಂದು ಭ್ರಷ್ಟಾಚಾರ, ಇನ್ನೊಂದು ಮನಿ ಡೈವರ್ಷನ್, ಇದನ್ನ ಸಮರ್ಥವಾಗಿ ಬಿಜೆಪಿ ಹೌಸ್ ಮುಂದೆ ಎಷ್ಟು ಮಟ್ಟಿಗೆ ಇಡುತ್ತೋ ಮತ್ತು ಇದನ್ನ ಹೇಗೆ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗುತ್ತೋ, ತಾರ್ಕಿಕ ಅಂತ್ಯಕ್ಕೆ ಎಷ್ಟು ಮಟ್ಟಿಗೆ ತಗೊಂಡು ಹೋಗುತ್ತೋ ಅನ್ನೋದ್ರ ಮೇಲೆ ಈ ಸರ್ಕಾರದ ಮೇಲೆ ಒತ್ತಡ ಸೃಷ್ಟಿ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ಪ್ರಮುಖ. ಓಕೆ, ಈಗ ಸರ್ಕಾರ ಯಾವ ರೀತಿ ಉತ್ತರ ಕೊಡ್ಬೋದು? ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಮುಂದೆ ಆಗಬಹುದಾದಂಥ ಪ್ರಮುಖ ರಾಜಕೀಯ ಬೆಳವಣಿಗೆ ಹೇಗಿರ್ಬೋದು ಸರ್? ಈಗ ಅವ್ರನ್ನ ಕ್ಯಾಬಿನೆಟ್ಗೆ ತಗೋಬೇಕಾದ್ರೇನೆ ಎಲ್ರಿಗೂ ಕೂಡ ಗೊತ್ತು, ಅವರು ತಗೊಳ್ಳೇಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಂಡು, ಇಟ್ ಇಸ್ ಅ ಕಾನ್ಶಿಯಸ್ಲಿ ಟೇಕನ್ ಡಿಸಿಷನ್. ಪ್ರಜ್ಞಾಪೂರ್ವಕವಾಗಿ ಅದನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಇದೊಂದು ಹಗರಣ ಅಂತ ಗೊತ್ತು, ಹಗರಣ ನಡೆದಿರೋದು ಗೊತ್ತು. ಅವರು ನಾವು 87 crores ನಾವು ವಾಪಸ್ ವಸೂಲಿ ಮಾಡಿದೀವಿ ಅಂತ ಹೇಳ್ತಾರೆ. ಅಂದ್ರೆ ಸ್ಕ್ಯಾಂಡಲ್ ನಡೆದಿದೆ ಅಂತ. ಮಂತ್ರಿಯ ಮೂಗಿನ ನೇರಕ್ಕೆ ಮಂತ್ರಿಯ ಇಲಾಖೆಯ ವ್ಯಾಪ್ತಿನಲ್ಲಿ ಕರ್ಮಕಾಂಡ ನಡೆದಿದೆ ಅನ್ನೋದನ್ನ ಗೌರ್ಮೆಂಟ್ ಅಂಕಿ ಅಂಶನ ತಾನೇ ಕೊಟ್ಟು ಒಪ್ಕೋತಾ ಇದೆ ಆನ್ ದಿ ಫ್ಲೋರ್ ಆಫ್ ದಿ ಸದನದಲ್ಲಿ. ಹೀಗಾಗಿ ಇಲ್ಲಿ ಸರ್ಕಾರದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ಬಿಜೆಪಿ ಯಾವ ರೀತಿ ಇದನ್ನ ಪವರ್ಫುಲ್ ಆಗಿ ಟ್ಯಾಕಲ್ ಮಾಡುತ್ತೆ, ಪವರ್ಫುಲ್ ಆಗಿ ಅಲ್ಲಿ ಮುಖ್ಯಮಂತ್ರಿಯನ್ನ ಅಥವಾ ಉಪಮುಖ್ಯಮಂತ್ರಿಯನ್ನ ಎಷ್ಟು ಬಿಕ್ಕಟ್ಟಿಗೆ ಸಿಲುಕಿಸುತ್ತೆ. ಅಧಿವೇಶನ ನಡೀತಿರ್ಬೇಕಾದ್ರೆ ಅಧಿವೇಶನದ ಕಲಾಪವನ್ನ ನಡೆದಲ್ಲೇ ಬಿಡೋ ತರ ಯಾವ ರೀತಿನಲ್ಲಿ ತನ್ನ ಸ್ಟ್ರಾಟಜಿಯನ್ನ ಬಿಜೆಪಿ ನಾಯಕರು ಬಳಸ್ತಾರೆ ಅನ್ನೋದ್ರ ಮೇಲೆ ಸರ್ಕಾರದ ಮೇಲೆ ಏನು ಒತ್ತಡ ಉಂಟಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆಗ್ರಹ ಪಡಿಸ್ತಾರೆ, ರಾಜೀನಾಮೆ ಕೊಡಿ ಅಂತಂತಾರೆ. ಅವ್ರು ರಾಜೀನಾಮೆಗೆ ಈಗ ಪರಮೇಶ್ವರ್ ಸ್ಟೇಟ್ಮೆಂಟ್ ನೋಡಿದ್ರೆ ಅವರು ನಮ್ CID ಏಜೆನ್ಸಿನಲ್ಲಿ ಅವ್ರು ಇನ್ವಾಲ್ವೇ ಆಗಿಲ್ಲ, ಅವ್ರ ಅಕೌಂಟಿಗೆ ದುಡ್ಡೇ ಹೋಗಿಲ್ಲ, ಅವರು ಅಕ್ಯೂಸ್ಡೇ ಅನ್ನೋ ರೀತಿಯಲ್ಲಿ ಹೇಳಿದಾರೆ ಅವರು ಪರಮೇಶ್ವರ್. ಅದರ್ಥ ಏನು ಅಂದ್ರೆ ಸರ್ಕಾರ ಅವ್ರನ್ನ ಬಲವಾಗಿ ಡಿಫೆಂಡ್ ಮಾಡ್ಕೋತಾ ಇದೆ. ಅವ್ರ ರಾಜೀನಾಮೆಯನ್ನ ಪಡ್ಕೊಳ್ಳೋದಕ್ಕೆ ಸರ್ಕಾರ ಸಿದ್ಧ ಇಲ್ಲ. ಸರ್ಕಾರ ಸಿದ್ಧ ಇಲ್ಲ ಅಂದ್ರೆ ಹೈಕಮಾಂಡ್ ಕೂಡ ಸಿದ್ಧ ಇಲ್ಲ ಅಂತ ಅವರ ಒಂದು ಸ್ಟ್ಯಾಂಡ್, ಅದು ನಿಲುವು. ಇದನ್ನ ಬಿಜೆಪಿ ಹೆಂಗ್ ಕೌಂಟರ್ ಮಾಡುತ್ತೆ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ.